ಶಿವಮೊಗ್ಗದ ವಿನೋಬನಗರ ಪೊಲೀಸ್ ಠಾಣೆಯಿಂದ ಮಾರ್ಚ್ 14ರ ಸಂಜೆ ಕೆಎಚ್ಬಿ ಪ್ರೆಸ್ ಕಾಲೋನಿಯ ಭಗತ್ ಸಿಂಗ್ ರಸ್ತೆಯಲ್ಲಿ ಸಾರ್ವಜನಿಕರ ಅಹವಾಲು ಸಭೆ ಆಯೋಜಿಸಲಾಗಿತ್ತು. ಕೆಎಚ್ಬಿ ಪ್ರೆಸ್ ಕಾಲೋನಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದಲ್ಲಿ ಸಭೆ ಏರ್ಪಡಿಸಲಾಗಿತ್ತು. ಸೋಮಿನಕೊಪ್ಪ ವ್ಯಾಪ್ತಿಯ ಪೊಲೀಸ್ ಬೀಟ್ ಸಿಬ್ಬಂದಿ ಆಕಾಶ್ ಟಿ ರವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಈ ವೇಳೆ ನಿವಾಸಿಗಳು ಮಾತನಾಡಿ, ಬಡಾವಣೆಯ ಸುತ್ತಮುತ್ತಲಿನ ಸಾರ್ವಜನಿಕ ಪ್ರದೇಶಗಳಲ್ಲಿ ಮದ್ಯ ವ್ಯಸನಿಗಳ ಅವಳಿಗೆ ಕಡಿವಾಣ ಹಾಕಬೇಕು, ಹಗಲು ರಾತ್ರಿ ಗಸ್ತು ವ್ಯವಸ್ಥೆ ಮಾಡಬೇಕು, ಬೀಟ್ ಪಾಯಿಂಟ್ಗಳ ಸ್ಥಾಪಿಸಬೇಕು, ರಾಜ್ಯ ಹೆದ್ದಾರಿಯಲ್ಲಿ ಮಿತಿಮೀರಿದ ವೇಗದಲ್ಲಿ ಸಂಚರಿಸುವ ವಾಹನಗಳ ವೇಗ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು, ಮಹಿಳೆಯರ ಸುರಕ್ಷಿತ ಸಂಚಾರಕ್ಕೆ ಅಗತ್ಯವಿರುವ ಮುನ್ನೆಚ್ಚರಿಕೆ ಕ್ರಮಗಳ ಪಾಲನೆ ಮಾಡಬೇಕು, ಬಡಾವಣೆಯ ಮುಖ್ಯ ರಸ್ತೆಗಳಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಮಾಡಬೇಕು ಎಂಬುದು ಸೇರಿದಂತೆ ವಿವಿಧ ಅಹವಾಲುಗಳನ್ನು ಸಭೆಯಲ್ಲಿ ಮಂಡಿಸಿದರು. ಪೊಲೀಸ್ ಸಿಬ್ಬಂದಿ ಆಕಾಶ್ ಟಿ ರವರು ಮಾತನಾಡಿ, ನಾಗರಿಕರು ಮುಂದಿಟ್ಟಿರುವ ಅಹವಾಲುಗಳನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು, ಕಾಲಮಿತಿಯೊಳಗೆ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಕಳ್ಳ ಕಾಕರ ಬಗ್ಗೆ ಎಚ್ಚರಿಕೆ ಇರಬೇಕು, ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಮಾಹಿತಿ ನೀಡಿ, ಮಹಿಳೆಯರು ಮೈಮೇಲೆ ಚಿನ್ನಾಭರಣ ಹಾಕಿಕೊಂಡು ಓಡಾಡುವ ವೇಳೆ ಜಾಗೃತರಾಗಿರಬೇಕು, ತುರ್ತು ಸಂದರ್ಭಗಳಲ್ಲಿ ಪೊಲೀಸ್ ಇಲಾಖೆಯ 112 ಸಂಖ್ಯೆಗೆ ಕರೆ ಮಾಡಿ ಅಗತ್ಯ ನೆರವು ಪಡೆದುಕೊಳ್ಳಬೇಕು, ನಾಗರಿಕರಿಗೆ ತೊಂದರೆ ಕೊಡುವ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು, ಕಾನೂನು ಸುವ್ಯವಸ್ಥೆಗೆ ಭಂಗ ತರುವ ದುಷ್ಕರ್ಮಿಗಳ ಬಗ್ಗೆ ಯಾವುದೇ ಭಯವಿಲ್ಲದೆ ಮಾಹಿತಿ ನೀಡಿ ಅಂತಹವರ ಮಾಹಿತಿಯನ್ನು ಗೌಪ್ಯವಾಗಿಡಲಾಗುವುದು ಎಂದು ತಿಳಿಸಿದರು. ನಾಗರಿಕರ ಸುರಕ್ಷತೆಗೆ ಅಗತ್ಯವಾದ ಎಲ್ಲ ಕ್ರಮಗಳನ್ನು ಪೊಲೀಸ್ ಇಲಾಖೆ ಕೈಗೊಳ್ಳಲಿದೆ. ಜನಸ್ನೇಹಿ ಪೊಲೀಸ್ ಭಾಗವಾಗಿ ಸದರಿ ಸಭೆ ಹಮ್ಮಿಕೊಳ್ಳಲಾಗಿದೆ. ಸದರಿ ಸಭೆಗಳನ್ನು ನಿಯಮಿತವಾಗಿ ನಡೆಸಲಾಗುವುದು ಎಂದು ಇದೇ ವೇಳೆ ಆಕಾಶ್ ಟಿ ರವರು ಮಾಹಿತಿ ನೀಡಿದ್ದಾರೆ. ಸಭೆಯಲ್ಲಿ ನಿವಾಸಿಗಳ ಸಂಘದ ಹಿರಿಯ ಮುಖಂಡರಾದ ಕೊಟ್ರೇಶಪ್ಪ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಮರ್ ಗ್ರಾನೈಟ್ ಸಂಸ್ಥೆಯ ಮುಖ್ಯಸ್ಥರಾದ ಹರೀಶ್ ಬಿ ವೈಷ್ಣವ್ ಅವರು ವಂದನಾರ್ಪಣೆ ಮಾಡಿದರು. ಸಭೆಯಲ್ಲಿ ಸಂಘದ ಅಧ್ಯಕ್ಷರಾದ ಪತ್ರಕರ್ತ ಬಿ ರೇಣುಕೇಶ್, ಪ್ರಮುಖರಾದ ಯಲ್ಲಾ ರೆಡ್ಡಿ, ಯುವ ಮುಖಂಡ ಶಿವಕುಮಾರ್, ಶರತ್, ಹಿರಿಯರಾದ ನಾಗರತ್ನಮ್ಮ, ಶಿಕ್ಷಕರಾದ ಉರ್ಮತ್ ಉನ್ನಿಸಾ, ಸೌಮ್ಯ, ಸಚಿನ್ ಆರ್ ವಿಜಯ, ವಿದ್ಯಾರ್ಥಿಗಳಾದ ವೇದಶ್ರೀ, ಉದಯ್ ಕುಮಾರ್, ಫೈಜಲ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಎಣ್ಣೆ ಹೊಡಿತಾರೆ, ಯಾರು ಲೇಡೀಸ್ ಬಂದರೆ ಅವರನ್ನೇ ನೋಡ್ತಾ ಇರ್ತಾರೆ. ಒಂದೆರಡು ಸತಿ ಹೇಳಿದ್ದೀವಿ ನಿಂತ್ಕೊಬೇಡಿ, ಈ ಕಡೆ ಓಡಾಡ್ತಾ ಇರ್ತಾರೆ ಅಂತ, ಬಟ್ ಕೇಳಲ್ಲ. ಅದೊಂದು ಆ್ಯಂಡ್ ಅದಾದ್ಮೇಲೆ ಈ ರೋಡಲ್ಲಿ ಇವರು ಟಿಪ್ಪರ್ ಲಾರಿಗಳು ಸ್ಪೀಡು, ಭಯಾನಕ ಸ್ಪೀಡ್ ಅವ್ರದ್ದು. ನಿಲ್ಲಿಸಿ ಬೈದ್ರೂ ಕೇಳಲ್ಲ. ಯಾವ್ದಾರು ಒಂದು ಅಕ್ಕಪಕ್ಕದಲ್ಲಿ ಹಿಂಗೆ ಕಾರಲ್ಲಿ ಹೋಗ್ತಿದ್ದೆ ಅಂದರೆ ಕೇರೇ ಮಾಡೋದು, ಸುಮ್ಮನೆ ಓಡ್ಕೊಂಡು ಹೋಗ್ತಾರೆ. ಆಮೇಲೆ ಸ್ಕೂಲ್ ಬಸ್ದು ಮಾರ್ನಿಂಗ್ ಒಂದು 7:30ಗೋ 8:30ಗೋ ಒಂದು ಬಸ್ ಬರುತ್ತೆ. ಅವ್ರು ಅಲ್ಲಿಂದ ಇಲ್ಲಿ ತನಕನೂ ಫುಲ್ಲು ಸ್ಪೀಡಲ್ಲೇ ಬರೋದು. ಅವನು ಬಸ್ ಅದೇ ಪ್ರಾಬ್ಲಮ್. ಎಲ್ಲ ಬಸ್ ಸ್ಟಾಪ್ ಪಕ್ಕದಲ್ಲೇ ಕುತ್ಕೊಂಡಿರ್ತಾರಲ್ಲಿ. ಮೊಬೈಲ್ ಬಗೆಹರಿಸ್ತೀನಿ. ಸಮಸ್ಯೆ ಏನಾದ್ರು ಇದ್ರೆ 8 ಹೇಳ್ದಾಗಿನೇ ಎಲ್ಲ ಕಾರ್ ತಗೊಂಡು ನಿಲ್ಲಿಸಿ ಹಾಕಂತ ಕೂತ್ಕೊಳ್ತಾರೆ. ಮೇನ್ ರೋಡಲ್ಲಿ ನಾವು ಏನಾಗಿದೆ ಓಡಾಡೋದಕ್ಕೆ ಹೆಣ್ಮಕ್ಳು ಹೋಗ್ತಿರ್ತಾರೆ, ಬರ್ತಿರ್ತಾರೆ, ವಾಕ್ ಮಾಡ್ತಾರೆ. ವಾಕ್ ಮಾಡಿ ಹಂಗೆ ವಾಪಸ್ ಹೋಗ್ಬಿಡ್ತಾರೆ ಅವ್ರು ನೋಡ್ಕೊಂಡು. ದಯವಿಟ್ಟು ಒಂದು 2 ಸಲ ಬೀಟ್ ಮಾಡಿದರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಒಂದು ವಿಚಾರಿಸಿ ಮಾತಾಡ್ತಾರಲ್ಲ ಪೊಲೀಸರು, ಅದು ತುಂಬ ಸಂತೋಷ ಆಗ್ತಾ ಇದೆ. ನೋಡ್ತಾ ಇದ್ದಾರಲ್ಲ, ಹೇಳಿದೀವಲ್ಲ, ಇನ್ನೊಂದ್ಸಲ ಬಂದು ನೋಡ್ತಾರೆ. ನೋಡೋದ್ರಿಂದ ಸಂತೋಷ ಆಗುತ್ತೆ. ಧನ್ಯವಾದಗಳು. ನಮ್ಮ ಗೋಡಾನಿಂದ ಸ್ವಲ್ಪ ಮುಂದೆ ಅಮರ್ ಗ್ರಾನೈಟ್ ಮುಂದೆ ಒಂದ್ಸತಿ 2 ಸತಿ ಆಗಿದೆ. ಬ್ಯಾರಿಗೇಡ್ ಇರಬೇಕಲ್ಲ ಒಂದು. ಅಲ್ಲಿ ಇಲ್ಲ, ಯಾವ್ದು ಇಲ್ಲ ಇಲ್ಲ, ಅದು ಬ್ಯಾರಿಗೇಡ್ ಇರೋದು ಸೋಮನಕೊಪ್ಪ ಮೇನ್ ಸರ್ಕಲ್ ಹತ್ರ. ಅಲ್ಲಿ ಇಲ್ಲಿ ಯಾವುದು ಸ್ಪೀಡ್ ಜಾಸ್ತಿ, ಮತ್ತೆ ಟಿಪ್ಪರ್ಗಳು ತುಂಬಾ ಫಾಸ್ಟ್ ಆಗಿ ಹೋಗ್ತವೆ. ಸ್ವಲ್ಪ ಅದೇ ಗಾಡಿನಲ್ಲಿ ಕುತ್ಕೊಂಡು ಅಲ್ಲೇ ಮಲಗಿರ್ತಾರೆ. ಬೆಳಗ್ಗೆ ಹೋಗ್ಬೇಕಾದ್ರೆ ತುಂಬ ಬಾಟ್ಲಿಗಳು ಅಲ್ಲೇ ಬಿದ್ದಿರ್ತಾರೆ. ನೈಟಿಗೆ ಒಂದು ಸ್ವಲ್ಪ ಪೊಲೀಸವರು ಒಂದು ಗಮನಕ್ಕೆ ತೊಗೊಂಡು ಬಂದು ಅಲ್ಲಿ ನೋಡೋಕೆ ಇದ್ದರೆ ಸರಿ ಅನ್ನಿಸುತ್ತೆ ಅಂತ ನಾನು. ಈ ಒಂದು ವಿಸಿಟಿಂದ ತುಂಬ ಜನಕ್ಕೆ ಅನುಕೂಲ ಆಗ್ತಿದೆ. ಏಕೆಂದರೆ ಒಂದು ಭಯ ಅನ್ನೋದು ಇರಲ್ಲ. ಈಗ ಅವ್ರು ಪೊಲೀಸ್ ಬರ್ತಿದ್ದಾರೆ ಹೋಗ್ತಿದ್ದಾರೆ ಅಂದರೆ ನಮಗೂ ಸ್ವಲ್ಪ ಭಯ ಅನ್ನೋದಿರಲ್ಲ. ಅದರಲ್ಲಿ ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಬಂಗಾರ ಮೇಲೆ ಸ್ವಲ್ಪ ಗಮನ ಇರಬೇಕು ಹೆಣ್ಮಕ್ಳಿಗೆ. ವಿನೋಬನಗರ ಪೊಲೀಸ್ ನಮ್ಮ KHB ಕಾಲೋನಿಗೆ ಬಂದು ನಮ್ಮ ಅಹವಾಲುಗಳನ್ನೆಲ್ಲ ವಿಚಾರಿಸಿ ಸಹಕರಿಸ್ತಿದ್ದಾರೆ. ಅವರಿಗೆ ನಮ್ಮೆಲ್ಲ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಸರ್ ಬಂದೆಲ್ಲ ವಿಚಾರಿಸಿದ್ದಕ್ಕೆ ಈ ಥರ ರೌಂಡ್ಸ್ ಆಗ್ತಾ ಇದ್ರೆ ನಮಗೂ ಭಯ ಇರಲ್ಲ, ಎಲ್ಲ ಅನುಕೂಲ ಆಗುತ್ತೆ. ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡ್ಬೋದು. ಸಂಜೆ ಟೈಮು ವಾಕಿಂಗ್ ಹೋದಾಗ ನಮಗೂ ಸ್ವಲ್ಪ ಭಯ ಇರುತ್ತೆ. ಇಲ್ಲಿ ಲೇಔಟ್ಗಳಲ್ಲಿ ಮನೆಗಳು ಅಷ್ಟಾಗಿಲ್ಲ, ಹಾಗಾಗಿ ನೀವು ಓಡಾಡ್ತಿದ್ರೆ ನಮಗೂ ಧೈರ್ಯ.